ನಾನು ಪ್ರವೀಣ್ ಹೆಬ್ಗೋಳಿ. ಇವತ್ತು ನಮ್ಮ ಜೊತೆಗೆ ಬ್ರಹ್ಮಾವರ KVKಯ ಕೃಷಿ ವಿಜ್ಞಾನಿಗಳಾದ ಚೈತನ್ಯ ಸರ್ ಇದ್ದಾರೆ. ಸರ್, ಅಡಿಕೆಯಲ್ಲಿ ಅಂತರ ಬೆಳೆಯಲ್ಲಿ ಅಂತರ ಎಷ್ಟಿರ್ಬೇಕು ಸರ್? ಅಡಿಕೆಯಲ್ಲಿ ಅಂತರ್ ಬೆಳೆಯಾಗಿ ನಾವು ಬೆಳೆಯುವಾಗ ಅಂದರೆ ಸಾಧಾರಣವಾಗಿ ಅಡಿಕೆಯನ್ನು ನಾವು 9 ಅಡಿ ಅಂತರದಲ್ಲಿ ನಾವು ಬೆಳೆಸಬೇಕಾಗ್ತದೆ. ಆ ಥರದಲ್ಲಿ ಬೆಳೆಸಿದ್ದೆ ಆದರೆ ನಾವು ಅಡಿಕೆಯಲ್ಲಿ ಕಾಳುಮೆಣಸನ್ನು ಪ್ರತಿ ಅಡಿಕೆ ಮರಗಳಿಗೂ ಹಾಕ್ತೇನೆ ಒಂದು ಸಾಲು ಬಿಟ್ಟು ಒಂದು ಸಾಲು ಬಿಡಲಿ ಕಾಳುಮೆಣಸು ಹಾಕುವಂಥದ್ದು ಒಳ್ಳೆಯದು. ಹಾಗೆ ಕೋಕೋ ಅಥವಾ ಜಾಯಿಕಾಯಿ ಇವೆರಡನ್ನ ಅಂತರ ಬೆಳೆಯಾಗಿ ಬೆಳೆಸೋದಾದರೆ ಪ್ರತಿ 2 ಸಾಲಿಗೆ ನಾವು ಹಾಕುವಂಥದ್ದು ಒಳ್ಳೆಯದು. ಅಂದರೆ ನಿರ್ದಿಷ್ಟವಾಗಿ ಅಂತರವನ್ನು ಕೊಟ್ಟಾಗ ಅಡಿಕೆ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ತದೆ, ಆಮೇಲೆ ರೋಗ ಬರುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಆ ದೃಷ್ಟಿಯಲ್ಲಿ ನಾವು ನಿರ್ದಿಷ್ಟವಾಗಿ ಅಡಿಕೆ ಬೆಳೆಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಒಳ್ಳೆಯದು. ತುಂಬ ಈಗ ಗುಡ್ಡೆ ಜಾಗಕ್ಕೆ ನೀವು ಸ್ವಲ್ಪ ಅದರ ಪ್ರಮಾಣ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂತಂದರೆ ಗುಡ್ಡೆ ಜಾಗದಲ್ಲಿ ನಿಮ್ಗೆ ಗೊತ್ತು, ನೀರು ಅಲ್ಲಿ ಹಾಕಿದಷ್ಟು ಅಷ್ಟೇ ಬೇಗ ಇಂಗಿ ಹೋಗ್ತದೆ, ಅಥವಾ ಹೆಚ್ಚಿನ ಬಿಸಿಲಿಗೆ ಅದು ಆರಿ ಹೋಗುವಂಥದ್ದು, ಆವಿಯಾಗಿ ಹೋಗುವಂಥದ್ದು ಹೆಚ್ಚು. ಹಾಗಾಗಿ ಅಲ್ಲಿ ನೀವು ಗುಡ್ಡೆ ಜಾಗದಲ್ಲಿ ನೀವು ಅಡಿಕೆ ಮಾಡುವಾಗ ನೀವು ಅದರ ಪ್ರಮಾಣವನ್ನು ಹೆಚ್ಚು ಮಾಡಬೇಕಾಗ್ತದೆ. ಒಂದು 20-25 ಲೀಟ್ರ್ ಎಲ್ಲ ನೀವು ಸಾಮಾನ್ಯವಾಗಿ ಈಗ ರೈತರೆಲ್ಲ ಹೇಗೆ ಅಂತ ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡುವಂಥದ್ದು, ಅಡಿಕೆ ತೋಟ ಎಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡುವಂಥದ್ದು. ಅವ್ರು ಏನು ಮಾಡ್ತಾರೆ, ಒಂದು ಸಲ ಸ್ಪ್ರಿಂಕ್ಲರ್ ಆ ಜಾಗಕ್ಕೆ ಹಾಕಿದ ಮೇಲೆ ಒಂದು 6 ಗಂಟೆ ಅಷ್ಟು ಅಥವಾ ಅವತ್ತಿನ ದಿನ ಇಡೀ ಏನು ಕರೆಂಟ್ ಇರುತ್ತಲ್ಲ ಅಲ್ಲಿ ಆ ಜಾಗಕ್ಕೆ ಹೊಡೆಯುವಂಥದ್ದು. ಆದರೂ ನಾವು ನೀರು ಕೊಡೋದು ಅಂತ ಆದರೆ ಅಡಿಕೆ ಗಿಡಗಳಿಗೆ ಹನಿ ನೀರಾವರಿ ಭಾಳ ಉಪಯುಕ್ತ. ಹನಿ ನೀರಾವರಿಯಿಂದ ಮಾಡೋದಾದರೆ ಭಾಳ ಉಪಯುಕ್ತ. ಎಷ್ಟು ಪ್ರಮಾಣವನ್ನು ಕೊಡಬೇಕು ಅಂತಂದರೆ ಒಂದು ಗಿಡಕ್ಕೆ ಒಂದು ದಿವಸ ನಾವು ಪ್ರತಿ ದಿವಸ ನೀರು ಕೊಡ್ತೀವಿ ಅಂತಂದರೆ ಒಂದು 18ರಿಂದ 25 ಲೀಟ್ರ್ವರೆಗೆ ಒಂದು ಗಿಡಕ್ಕೆ ಬೇಕಾಗ್ತದೆ ಅಡಿಕೆ ಮರಗಳಿಗೆ. ಅದೇ ತೆಂಗಿನ ಮರಕ್ಕಾದರೆ ನಾವು ಒಂದು 40ರಿಂದ 50 ಲೀಟ್ರ್, ಸಾಧಾರಣ 60 ಲೀಟ್ರ್ವರೆಗೂ ನಾವು ತೆಂಗಿನ ಮರಕ್ಕೆ ಕೊಡಬೇಕಾಗ್ತದೆ. ನಾನು ಪ್ರವೀಣ್ ಹೆಬ್ಗೋಳಿ. ಇವತ್ತು ನಮ್ಮ ಜೊತೆಗೆ ಬ್ರಹ್ಮಾವರ KVKಯ ಕೃಷಿ ವಿಜ್ಞಾನಿಗಳಾದ ಚೈತನ್ಯ ಸರ್ ಇದ್ದಾರೆ. ಸರ್, ಅಡಿಕೆಯಲ್ಲಿ ಅಂತರ ಬೆಳೆಯಲ್ಲಿ ಅಂತರ ಎಷ್ಟಿರ್ಬೇಕು ಸರ್? ಅಡಿಕೆಯಲ್ಲಿ ಅಂತರ್ ಬೆಳೆಯಾಗಿ ನಾವು ಬೆಳೆಯುವಾಗ ಅಂದರೆ ಸಾಧಾರಣವಾಗಿ ಅಡಿಕೆಯನ್ನು ನಾವು 9 ಅಡಿ ಅಂತರದಲ್ಲಿ ನಾವು ಬೆಳೆಸಬೇಕಾಗ್ತದೆ. ಆ ಥರದಲ್ಲಿ ಬೆಳೆಸಿದ್ದೆ ಆದರೆ ನಾವು ಅಡಿಕೆಯಲ್ಲಿ ಕಾಳುಮೆಣಸನ್ನು ಪ್ರತಿ ಅಡಿಕೆ ಮರಗಳಿಗೂ ಹಾಕ್ತೇನೆ ಒಂದು ಸಾಲು ಬಿಟ್ಟು ಒಂದು ಸಾಲು ಬಿಡಲಿ ಕಾಳುಮೆಣಸು ಹಾಕುವಂಥದ್ದು ಒಳ್ಳೆಯದು. ಹಾಗೆ ಕೋಕೋ ಅಥವಾ ಜಾಯಿಕಾಯಿ ಇವೆರಡನ್ನ ಅಂತರ ಬೆಳೆಯಾಗಿ ಬೆಳೆಸೋದಾದರೆ ಪ್ರತಿ 2 ಸಾಲಿಗೆ ನಾವು ಹಾಕುವಂಥದ್ದು ಒಳ್ಳೆಯದು. ಅಂದರೆ ನಿರ್ದಿಷ್ಟವಾಗಿ ಅಂತರವನ್ನು ಕೊಟ್ಟಾಗ ಅಡಿಕೆ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ತದೆ, ಆಮೇಲೆ ರೋಗ ಬರುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಆ ದೃಷ್ಟಿಯಲ್ಲಿ ನಾವು ನಿರ್ದಿಷ್ಟವಾಗಿ ಅಡಿಕೆ ಬೆಳೆಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಒಳ್ಳೆಯದು. ತುಂಬ ಧನ್ಯವಾದಗಳು ಸರ್. ರೇಡಿಯೋ ಕುಂದಾಪುರಕ್ಕೆ ಬಂದು ತುಂಬ ಮಾಹಿತಿ ಕೊಟ್ಟಿದ್ರಿ. ಧನ್ಯವಾದಗಳು.